ನಾನೊಬ್ಬ ಝೀರೋ ಅಷ್ಟೇ, ಯಾರ ಸಪೋರ್ಟ್ ಇಲ್ಲ, 10 ಪೈಸಾ ದುಡ್ಡು ಇರಲಿಲ್ಲ, ಒಬ್ಬ ಬಿಕಾರಿ ಅಂತ ತಿಳ್ಕೊಬಹುದು. ಇದು ಲೋಕಾರ್ಪಣೆ ಆದ್ರೆ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ ಸನಾತನ ಧರ್ಮದಲ್ಲಿ. ಅವಳೊಂದು ರೂಪನ ಜಗತ್ತಿಗೆ ತೋರಿಸ್ತಾ ಇದ್ದಾರೆ ಅಂದ್ರೆ ನಮ್ಮಂತ ಪುಣ್ಯವಂತರು, ಧನ್ಯವಂತರು ಈ ಜಗತ್ತಿನಲ್ಲಿ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೂಲಿಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಂಬಳೀಪುರದಲ್ಲಿರುವ ಕಾಟೇರಮ್ಮನ ಸನ್ನಿಧಿ ಇದೀಗ ದೇಶಾದ್ಯಂತ ಸದ್ದು ಮಾಡಲು ಸಜ್ಜಾಗಿದೆ. ಈಗಾಗಲೇ ತನ್ನ ವಿಶೇಷ ಪವಾಡ ಹಾಗೂ ಮಹಿಮೆಗಳಿಂದ ಲಕ್ಷಾಂತರ ಭಕ್ತರನ್ನ ಸಂಪಾದಿಸಿರುವ ಕಾಟೇರಮ್ಮ ಇದೀಗ ರಾಜ್ಯದಿಂದಾಚೆಗೂ ಸದ್ದು ಮಾಡಲು ಸಿದ್ಧಳಾಗಿದ್ದಾಳೆ. ಜನಸಾಮಾನ್ಯರು, ಗಣ್ಯಾತಿ ಗಣ್ಯರು ಸೇರಿದಂತೆ ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಭಾಷೆಯ ಭಕ್ತರು ಸಹ ದೇವಿಯ ದರ್ಶನಕ್ಕೆ ಬರೋದೇ ವಿಶೇಷ. ಅಂತಹ ಭಕ್ತರು ಪ್ರೀತಿಯಿಂದ ಕೊಡುವ ಕಾಣಿಕೆಯಿಂದಲೇ ಇಂದು ಕಾಟೇರಮ್ಮನ ಸನ್ನಿಧಿಯಲ್ಲಿ 252 ಅಡಿಯ ಪ್ರತ್ಯಂಗಿರಾ ದೇವಿಯ ಬೃಹತ್ ವಿಗ್ರಹ ತಲೆ ಎತ್ತಲಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಈ ವಿಗ್ರಹದ ಕೆಲಸವನ್ನ ಧರ್ಮದರ್ಶಿ ರಾಮಯ್ಯನವರು ಬಹಳ ಅಚ್ಚುಕಟ್ಟಾಗಿ ಮಾಡಿಸ್ತಾ ಇದ್ದಾರೆ. ಭಕ್ತರು ನೀಡೋ ಹಣವನ್ನ ದೇವಾಲಯದ ಅಭಿವೃದ್ಧಿಗಾಗಿಯೇ ಬಳಸ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಆದ್ದರಿಂದಲೇ ಪ್ರಪಂಚದಲ್ಲೇ ಅತಿ ಎತ್ತರವಾದ ಪ್ರತ್ಯಂಗಿರಾ ದೇವಿ ವಿಗ್ರಹ ನಿರ್ಮಾಣವಾಗ್ತಾ ಇರೋದು ಕರ್ನಾಟಕದ ಕನ್ನಡಿಗರು ಹೆಮ್ಮೆ ಪಡುವ ವಿಚಾರ ಅನ್ನೋದು ರಾಮಯ್ಯನವರ ಅಭಿಪ್ರಾಯ. ಜೊತೆಗೆ ಸನಾತನ ಧರ್ಮದ ನಮ್ಮ ಹಿಂದೂಗಳು ಈ ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸುವಂತೆಯೂ ಧರ್ಮದರ್ಶಿ ರಾಮಯ್ಯನವರು ಮನವಿ ಮಾಡಿದ್ದಾರೆ. ಈ ಒಂದು ವಿಗ್ರಹ ಸೇಮ್ ಡಿಟೋ ಏನೈತೆ ಇದೇ ತರ ಪಕ್ಕದಲ್ಲಿ ಫೌಂಡೇಶನ್ ನಿಮಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ಅಲ್ಲಿ 252 ಅಡಿ 252 ಅಡಿ ಪ್ರತ್ಯಂಗಿರಾ ದೇವಿಯ ವಿಗ್ರಹದ ಕಾರ್ಯ ನಡೀತಾ ಇರೋಂಥದ್ದು. ಇದು ಇನ್ನು 1 ವರ್ಷಕ್ಕೆ ಲೋಕಾರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಹೊತ್ಕೊಂಡು ಮಾಡ್ತಾ ಇರೋಂಥದ್ದು. ಇದು ಲೋಕಾರ್ಪಣೆ ಆದ್ರೆ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ ಸನಾತನ ಧರ್ಮದಲ್ಲಿ. ಈ ತಾಯಿ ಒಂದು ಸೇವೆ, ಅವಳ ಒಂದು ಪೂಜೆ ಪುನಸ್ಕಾರ ಮಾಡೋಂಥವ್ರು ಮಾಡಬೇಕಾದ್ರೆ ಗುಂಡಿಗೆ ಬೇಕು, ಅವಳು ಪೂಜೆ ಮಾಡ್ಬೇಕಂದ್ರೆ ಗುಂಡಿಗೆ ಬೇಕು. ಅಂಥದ್ದು ಆ ತಾಯಿ ಒಂದು ಇಷ್ಟು ದೊಡ್ಡ ಮಟ್ಟವಾದಂಥ ಒಂದು ವಿಗ್ರಹ ನಿರ್ಮಾಣವಾಗ್ತೈತಂದ್ರೆ ಅದು ಹೇಳೋದಕ್ಕೆ ಸಾಧ್ಯವಿಲ್ಲ ಬಿಡಿ. ನೀವು ನಾನೇನೋ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಬಿಡ್ರೆ, ನೀವು ಯಾರನ್ನ ನಿಮಗೆ ಗೊತ್ತಿರೋಂಥ ಒಂದು ಪಾಂಡಿತರನ್ನ ಯಾರನ್ನ ಕೇಳಿ, ಇಂಥ ಒಂದು ಪ್ರತ್ಯಂಗಿರಾ ದೇವಿ ಅಂದ್ರೇನೆ ಅವರೇ ಭಯ ಪಡ್ತಾರೆ. ಅಂತ ಒಂದು ಶಕ್ತಿ ಉಳ್ಳಂಥ ಶಕ್ತಿ ದೇವತೆ ಅವಳು. ಇಂಥ ಮಹತ್ ಕಾರ್ಯಕ್ಕೆ ಈ ಒಂದು ವಿಶ್ವರೂಪ ಜಗತ್ತಿಗೆ ತೋರಿಸಂಥ ಈ ಮಹತ್ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಸಹಿತ ತಮ್ಮ ಕೈಲಾದಷ್ಟು ಸೇವೆ, ಒಂದು ಹಳಿಲು ಸೇವೆ, ತಾಯಿ ಮಗುಗೆ ಜನ್ಮ ಕೊಡ್ತಾಳೆ. ಅಂಥ ಒಂದು ತಾಯಿಗೆ ನಾವು ಅವಳೊಂದು ರೂಪನ ಜಗತ್ತಿಗೆ ತೋರಿಸ್ತಾ ಇದ್ದಾರೆ ಅಂದ್ರೆ ನಮ್ಮಂತ ಪುಣ್ಯವಂತರು, ಧನ್ಯವಂತರು ಈ ಜಗತ್ತಿನಲ್ಲಿ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ವಿಚಾರವಾಗಿ ನಮ್ಮ ಸುದ್ದಿ5 ಕನ್ನಡ ವಾಹಿನಿಯ ಜೊತೆಗೆ ಮಾತನಾಡಿದ ಧರ್ಮದರ್ಶಿ ರಾಮಯ್ಯನವರು, ಇಡೀ ಪ್ರಪಂಚದಲ್ಲೇ 252 ಅಡಿ ಎತ್ತರದ ಪ್ರತ್ಯಂಗಿರಾ ದೇವಿ ವಿಗ್ರಹವನ್ನ ನಿರ್ಮಿಸ್ತಾ ಇದ್ದೇವೆ. ಇದು ಇಡೀ ಕರ್ನಾಟಕವೇ ಹೆಮ್ಮೆ ಪಡೋ ವಿಚಾರ. ಇಡೀ ಪ್ರಪಂಚವೇ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡ್ತೇವೆ. ನಾನು ಇಲ್ಲಿಗೆ ಬಂದಾಗ ಏನೂ ಇಲ್ಲದ ಭಿಕಾರಿ ಅಂತಿದ್ದೆ, ಆದರೆ ಈಗ ಈ ದೇವಾಲಯವನ್ನ ನಿರ್ಮಿಸಿದ್ದು ಅದೆಲ್ಲವೂ ಭಕ್ತರು ಕೊಡುವ ಕಾಣಿಕೆಯಿಂದಲೇ ಆಗಿದೆ. ಭಕ್ತರು 1 ರೂಪಾಯಿ, 100 ರೂಪಾಯಿ ಎಷ್ಟಾದರೂ ಕೊಡಲಿ, ಅದನ್ನು ದೇವಾಲಯದ ಅಭಿವೃದ್ಧಿಗೆ ಹಾಕ್ತೇವೆ. ಜೊತೆಗೆ ಈ ಪ್ರತ್ಯಂಗಿರಾ ದೇವಿಯ ವಿಗ್ರಹದ ಅಗಲವೇ 175 ಅಡಿಗಳಷ್ಟಿದೆ. ಇಂತಹ ವಿಗ್ರಹವು ಬಹುಶಃ ಎಲ್ಲೂ ಇಲ್ಲ. ಹಾಗೂ ಈ ದೇವಾಲಯದಲ್ಲಿ ಭಕ್ತರಿಂದ ಹಣ ಸುಲಿಗೆ ಮಾಡ್ತಾರೆ, ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ ಅಂತ ಕೆಲವರು ಮಾತನಾಡ್ತಾರೆ. ಅಂಥವರು ಇಲ್ಲಿಗೆ ಬಂದು ಒಮ್ಮೆ ನೋಡಲಿ, ಆಮೇಲೆ ಮಾತನಾಡಲಿ. ತೆಂಗಿನಕಾಯಿಗಾಗಿ ನಾವು 150 ರೂಪಾಯಿ ದರವನ್ನು ಪಡೆದು ದೇವಾಲಯದ ಅಭಿವೃದ್ಧಿ ಕೆಲಸಕ್ಕೆ ಬಳಸ್ತೇವೆ.
ಆದ್ದರಿಂದಲೇ ಇಲ್ಲಿ ಮ್ಯೂಸಿಯಂ ಸಹ ನಿರ್ಮಾಣ ಮಾಡ್ತಿದ್ದೇವೆ. ಅದರ ಮೇಲೆ ವಿಗ್ರಹ ಬರಲಿದೆ. ಆ ವಿಗ್ರಹದ ಸಿಂಹದ ಕಾಲು ಬಹಳ ಚೆನ್ನಾಗಿದೆ. ಆದ್ದರಿಂದ ಒಮ್ಮೆ ಬಂದು ದೇವಿಯನ್ನ ನೋಡಬೇಕು, ಆಗ ಅವಳ ಮಹಿಮೆ ತಿಳಿಯುತ್ತೆ. ಭಕ್ತರು ಕೊಡುವ ಹಣದಿಂದ ಇಂತಹ ಕೆಲಸಗಳಾಗುತ್ತಿದೆ. ಯಾವುದೋ ಒಂದರ ಮೂಲಕ ಭಕ್ತರ ಹಣ ದೇವಿಗೆ ತಲುಪುತ್ತಿದೆ. ಇದರಿಂದ ಭಕ್ತರ ಪಾಪ ಕರ್ಮಗಳು ಕಳೆಯುತ್ತಿವೆ. ಆದ್ದರಿಂದ ಪ್ರತಿಯೊಬ್ಬರು ಬಂದು ಕೈ ಜೋಡಿಸಿ ನಿಮ್ಮ ಕೈಲಾದ ಅಳಿಲು ಸೇವೆಯನ್ನ ಮಾಡಿ. ಎಲ್ಲೆಲ್ಲೋ ಖರ್ಚು ಮಾಡ್ತೀರಿ, ಅಂತಹ ಹಣವನ್ನು ಸ್ವಲ್ಪ ಈ ಕಾರ್ಯಕ್ಕೆ ಖರ್ಚು ಮಾಡಿ ಒಳ್ಳೆಯದಾಗುತ್ತೆ. ನಾಡಿಗೆ ಒಳ್ಳೆಯ ಮಳೆ ಬೆಳೆಯಾಗಲಿ ಹಾಗೂ ಗಡಿ ಕಾಯುವ ನಮ್ಮ ಯೋಧರಿಗೂ ಒಳ್ಳೆಯದಾಗಲಿ ಎಂದರು. ಇವು ಏನೊಂದು ಅವ್ರು ಒಂದು $150 ಕೊಟ್ಟು ಕಾಯಿ ತಗೊಂಡು ಆ ಒಂದು ಪೂರ್ಣ ಫಲನ ಅವ್ರ ಕರ್ಮ ಕಳ್ಕೊಳೋದಕ್ಕೆ ಕಟ್ತಾರೋ, ಅವರ ಕರ್ಮ ಅಲ್ಲಿ ಕಳೀತದೆ. ಅವ್ರು ಕೊಡಂತ $150 ಅಮ್ಮನ ಒಂದು ಮಹತ್ ಕಾರ್ಯಕ್ಕೆ ಬಳಸ್ತಿರೋದನ್ನ, ಅದರಲ್ಲೂ ಅವ್ರಿಗೆ ಪುಣ್ಯ ಸಿಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಅವ್ರ ಸಮಸ್ಯೆ ಪರಿಹಾರ ಆಗಬೇಕು. ಇದು ನಮ್ಮ ಕಾನ್ಸೆಪ್ಟು. ಪ್ರತಿಯೊಬ್ಬರು ಸಹಿತ ಎಲ್ಲೆಲ್ಲೋ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತೀರಾ. ಒಂದು ಟೀ ಕುಡಿಬೇಕಾದ್ರೆ $150 ಖರ್ಚು ಮಾಡಬೇಕು. ಎಲ್ಲೆಲ್ಲೋ ಎಷ್ಟೆಷ್ಟೋ ಏನೇನೋ ಮಾಡ್ತೀರಾ. ನಿಮ್ಮ ಕೈಲಾದಷ್ಟು ಸೇವೆ, ಒಂದು ಅಳಿಲು ಸೇವೆ, ನಿಮ್ಮದು ಒಂದು ಸೇವೆ, ಆ ತಾಯಿ ಒಂದು ವಿಶ್ವರೂಪದಲ್ಲಿ ನಮ್ಮದು ಒಂದು ಅಣು ಮಾತ್ರವಿರಲಿ, ನಮ್ಮದು ಒಂದು ಸೇವೆ ಇರಲಿ ಅಂತ ಒಂದು ಮನಸ್ಸಲ್ಲಿ ಆ ತಾಯಿನ ಮನಸ್ಸಲ್ಲಿ ನೆನೆಸ್ಕೊಂಡು ನಿಮ್ಮ ಕೈಲಾದಷ್ಟು ಸೇವೆ ಮಾಡ್ಬೋದು. ಆ ತಾಯಿ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ನೀವು ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ನಿಮ್ಮ ಮನಸ್ಸು ತೃಪ್ತಿ ಇದ್ದರೆ ಆ ತಾಯಿ ಒಂದು ಸೇವೆಯಲ್ಲಿ ನೀವು ಭಾಗಿರಾಗಿ. ಪ್ರತಿಯೊಬ್ಬರಿಗೂ ಸಹಿತ ಅವಳ ಆಯುಸ್ಸು ಆರೋಗ್ಯ ಕೊಟ್ಟು ಎಲ್ಲರನ್ನೂ ಸಹಿತ ಕಾಪಾಡಲಿ. ನಮ್ಮ ದೇಶದಲ್ಲಿ ಕಾಲಕ್ಕೆ ಮಳೆ ಬೆಳೆ ಆಗಲಿ. ನಮ್ಮನ್ನು ಕಾಯುವಂಥ ಸೈನಿಕರಿಗೆ ತಾಯಿಯ ಐಶ್ವರ್ಯ ಆರೋಗ್ಯ ಬಲ ಕೊಟ್ಟು ಕಾಪಾಡಲಿ ಅನ್ನೋದೇ ನಮ್ಮ ಆಸೆ.